ಭಾರತಕ್ಕೆ ಭೇಟಿಯೇ ನೀಡದ ವ್ಯಕ್ತಿಯೊಬ್ಬ ಭಾರತ ಹಾಗೂ ಪಾಕಿಸ್ತಾನ ವಿಭಜಿಸಲು ನಕ್ಷೆ ರಚಿಸಿದರು. ಭಾರತದ ಬಗ್ಗೆ ಹೆಚ್ಚು ಗೊತ್ತೇ ಇಲ್ಲದ ಭಾರತಕ್ಕೆ ಒಂದು ಬಾರಿಯೂ ಭೇಟಿಯೇ ನೀಡದ ವ್ಯಕ್ತಿಯೊಬ್ಬರು ಭಾರತ ಮತ್ತು ಪಾಕಿಸ್ತಾನವನ್ನ ವಿಭಜಿಸಿದರು. ಹೌದು ವೀಕ್ಷಕರೇ, ಇವರ ಹೆಸರು ಸರ್ ಸಿರಿಲ್ ರೆಡ್ಕ್ಲಿಫ್. ಸ್ಪೇನ್ ದೇಶದ ಓರ್ವ ಚಾಣಾಕ್ಷ ವಕೀಲ. ನಕ್ಷೆಯನ್ನು ಬರೆಯುವುದರಲ್ಲಿ ಇವರಿಗೆ ಯಾವುದೇ ಅನುಭವವಿಲ್ಲದ ಇವರನ್ನ 1947 ಜೂನ್ 27ರಂದು ಕರೆಸಿಕೊಂಡ ಬ್ರಿಟಿಷರು ಇವರಿಗೆ ಭಾರತ ಹಾಗೂ ಪಾಕಿಸ್ತಾನ ವಿಭಜಿಸುವ ನಕ್ಷೆ ಬರೆಯಲು ತಿಳಿಸಿದರು. ಅದಕ್ಕೆ ಇವರು ನೀಡಲಾದಂತಹ ಸಮಯ ಕೇವಲ 5 ವಾರಗಳು ಮಾತ್ರ. ಕಡಿಮೆ ಕಾಲಾವಕಾಶದ ಕಾರಣದಿಂದಾಗಿ ವಿಭಜಿಸಬೇಕಾದಂತಹ ಸ್ಥಳಕ್ಕೂ ಭೇಟಿ ನೀಡದ 4 ಗೋಡೆಗಳ ಮಧ್ಯೆ ಒಂದು ಎಸ್ಟೇಟಿನಲ್ಲಿ ಕುಳಿತು ದೇಶ ವಿಭಜನೆಯ ನಕ್ಷೆಯನ್ನ ಬರೆದ್ರು ಸರ್ ಸಿರಿಲ್ ರೆಡ್ಕ್ಲಿಫ್. ವಿಭಜನೆಯ ನಂತರ 7 ಮಿಲಿಯನ್ ಮುಸ್ಲಿಮರು ಭಾರತದಿಂದ ಪಾಕಿಸ್ತಾನಕ್ಕೆ ತೆರಳಿದ್ರು ಎನ್ನಲಾಗುತ್ತದೆ. ಹಾಗೂ ಇಲ್ಲಿನ ಲಕ್ಷಾಂತರ ಹಿಂದೂ ಸಿಖ್ ಜನರು ಭಾರತಕ್ಕೆ ಬಂದ್ರು. ಈ ಮಧ್ಯೆ ಸಾವಿರಾರು ಲಕ್ಷಾಂತರ ಜನರ ಮಾರಣ ಹೋಮ, ಅಂದಾಜಿಗೆ 2 ಮಿಲಿಯನ್ ಜನರ ಮಾರಣ ಹೋಮ ನಡೆಯಿತು. ರೆಡ್ ಕ್ಲಿಫ್ ತಾನು ಮಾಡಿದ ಕೆಲಸದಿಂದ ನೊಂದು ದೇಶ ವಿಭಜನೆಯ ನಕ್ಷೆ ಬರೆಯಲು ಪಡೆದಿದ್ದಂತಹ 2,000 ಪೌಂಡ್ಗಳನ್ನ ವಾಪಸ್ ನೀಡುತ್ತಾನೆ. ಇಂದಿಗೂ ಭಾರತ ಹಾಗೂ ಪಾಕಿಸ್ತಾನವನ್ನ ವಿಭಜಿಸುವ ಈ ಗಡಿಯನ್ನು ರೆಡ್ ಕ್ಲಿಫ್ ಲೈನ್ ಎಂದು ಕರೆಯಲಾಗುತ್ತದೆ. ಈ ದೇಶ ವಿಭಜನೆಯ ನಕ್ಷೆಯು ಭಾರತಕ್ಕೆ ಸ್ವತಂತ್ರ ಸಿಗುವ 6 ದಿನಗಳ ಮುನ್ನ ಭಾರತಕ್ಕೆ ತಲುಪುತ್ತದೆ. ಆದ್ರೆ ಸರ್ಕಾರ ಈ ನಕ್ಷೆಯನ್ನ ಸ್ವತಂತ್ರ ಬಂದ 2 ದಿನಗಳ ನಂತರ ಅಂದರೆ ಆಗಸ್ಟ್ 17ರಂದು ಬಿಡುಗಡೆ ಮಾಡುತ್ತದೆ. ಅಲ್ಲಿಯವರೆಗೂ ಕೋಟ್ಯಾಂತರ ಜನರಿಗೆ ಗೊತ್ತಿರಲಿಲ್ಲ ನಾವು ಭಾರತಕ್ಕೆ ಸೇರಿದವರ ಅಥವಾ ಪಾಕಿಸ್ತಾನಕ್ಕೆ ಸೇರಿದವರ ಅಂತ.